ವೀಕ್ಷಕರೇ, ಭಾರತದಲ್ಲಿ ಹಿಂದಿನಿಂದಲೂ ಕೂಡ ಸಂಪ್ರದಾಯ, ಧರ್ಮಶಾಸ್ತ್ರಗಳನ್ನು, ಪುರಾಣಗಳನ್ನು, ವೇದಗಳನ್ನು ಅಧ್ಯಯನ ಮಾಡಿ ಅವುಗಳನ್ನು ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇದೆ. ಅದನ್ನೇ ಕೂಡ ನಾವು ಅನುಸರಿಸ್ಕೊಂಡು ಹೋಗ್ತಾ ಇರ್ತೀವಿ. ಆದರೆ ಕೆಲವೊಂದು ಮೂಢನಂಬಿಕೆಗಳು ಅನ್ನುವಂತಹ ಆಚರಣೆಗಳನ್ನು ಕೂಡ ಆಚರಣೆ ಮಾಡ್ಕೊಂಡು ಬಂದಿರ್ತೀವಿ. ವಾಸ್ತವವಾಗಿ ಅದು ಸತ್ಯನ ಸುಳ್ಳ ಅನ್ನೋದನ್ನ ತಿಳ್ಕೊಂಡಿರೋದಿಲ್ಲ, ಆದರೆ ಅದನ್ನು ಆಚರಣೆ ಮಾಡ್ಕೊಂಡು ಬಂದಿರ್ತೀವಿ. ಕೆಲವೊಂದು ಸಲ ಈ ಮಾಟ ಮಂತ್ರಗಳು, ಶಾಪಗಳು, ಸರ್ಪದೋಷಗಳು ಇವುಗಳಿಂದ ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತೆ ಅಂತ ತಿಳ್ಕೊಳ್ಳಾಗಿರುತ್ತೆ. ನಿಜವಾಗ್ಲೂ ಮಾಟ ಮಂತ್ರಗಳು, ಶಾಪಗಳು, ಸರ್ಪದೋಷಗಳಿಗೂ ಮನುಷ್ಯನಿಗೂ ಸಂಬಂಧ ಇದೆಯಾ? ಧರ್ಮಶಾಸ್ತ್ರ ಏನು ಹೇಳುತ್ತೆ? ಇವತ್ತಿನ ಸಂತೋಷ ಸೂತ್ರದಲ್ಲಿ ಇದರ ಕುರಿತು ತಿಳಿಸ್ಕೊಡ್ಲಿದ್ದಾರೆ ವಿದ್ಯಾವಾಚಸ್ಪತಿಗಳಾದಂತಹ ವಿಶ್ವ ಸಂತೋಷ ಭಾರತಿ ಶ್ರೀಪಾದರು. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಕೆಲವೊಮ್ಮೆ ನಮಗೆ ರೋಗಗಳು ಬಂದಿರುತ್ತೆ, ಅದನ್ನು ನಾವು ಯಾವುದೇ ರೀತಿಯಾದ ಮೆಡಿಸಿನ್ ಹಾಕೋದ್ರಿಂದ ಅದು ವಾಸಿಯಾಗಿರೋದಿಲ್ಲ. ಹಲವಾರು ರೋಗಗಳು ಯಾವಾಗಲೂ ಬಾಧಿಸ್ತಾ ಇರ್ತವೆ. ಏನು ಮೆಡಿಸಿನ್ ಮಾಡಿದ್ರು, ಯಾವ ಪೂಜೆಗಳು ಮಾಡಿದ್ರು ಅದು ವಾಸಿಯಾಗೋದಿಲ್ಲ. ಅದಕ್ಕೆ ಕೆಲವೊಮ್ಮೆ ಸರ್ಪದೋಷಗಳು ಕಾರಣ ಅಂತ ಹೇಳಲಾಗುತ್ತೆ. ನಿಜವಾಗ್ಲೂ ರೋಗಗಳಿಗೂ ಈ ಸರ್ಪದೋಷಕ್ಕೂ ಸಂಬಂಧ ಇದೆಯಾ? ಧರ್ಮಶಾಸ್ತ್ರದಲ್ಲಿ ಏನಂತ ತಿಳಿಸಲಾಗಿದೆ? ಇದು ಸರ್ಪದೋಷ ಒಂದರಿಂದ ರೋಗ ಬರಬೇಕು ಅಂತಲೇ ಏನಿಲ್ಲ. ಕೆಲವೊಂದು ರೋಗಗಳು ಸರ್ಪಶಾಪಗಳಿಂದ ಬಂದಿವೆ, ಸರ್ಪದೋಷಗಳಿಂದ ಬಂದಿದೆ. ಇದೇ ರೀತಿಯಾಗಿ ಈ ಬ್ರಹ್ಮಹತ್ಯಾ ದೋಷ ಅಥವಾ ಬ್ರಹ್ಮಶಾಪ, ಪಿತೃಶಾಪ, ಪ್ರೇತಶಾಪ ಅಥವಾ ಮಾತೃಶಾಪ ಇತ್ಯಾದಿಗಳಿಂದ ರೋಗಗಳು ಬರುತ್ತೆ ಅನ್ನೋದಕ್ಕೆ ಜ್ಯೋತಿಷ್ಯ ಶಾಸ್ತ್ರ ಒಂದಿಷ್ಟು ಒತ್ತನ್ನು ಕೊಡುತ್ತೆ. ವೈದ್ಯಕೀಯ ಲೋಕಕ್ಕೆ ಬಂದಾಗ ಇದನ್ನು ಯಾವುದೂ ವೈದ್ಯಕೀಯ ಶಾಸ್ತ್ರ ಒಪ್ಪೋದಿಲ್ಲ. ಆದರೆ ಪ್ರಾಚೀನ ಆಯುರ್ವೇದ ಗ್ರಂಥಗಳಲ್ಲಿ ಕೆಲವೊಂದು ಈ ಶಾಪಗ್ರಸ್ತ ಈ ರೋಗಗಳು ಇವೆ ಅಂತ ಹೇಳುತ್ತೆ. ಅದನ್ನು ದೈವ ವ್ಯಾಪಾಶ್ರಯ ಚಿಕಿತ್ಸೆ ಅಂತ ಕರೀತು ಆಯುರ್ವೇದ. ಇದು ಹೇಗೆ ಅಂತಂದರೆ, ಕೆಲವೊಂದು ರೋಗಗಳನ್ನು ನೀವೆಷ್ಟೇ ಚಿಕಿತ್ಸೆ ಮಾಡಿ ಆ ಚಿಕಿತ್ಸೆ ಮಾಡಿದ್ರೂ ಗುಣ ಕಾಣೋದೇ ಇಲ್ಲ. ಯಾವುದೋ ರೋಗಗಳನ್ನು, ಯಾವುದೋ ಡಾಕ್ಟ್ರುಗಳನ್ನು, ಎಂತೆಂಥ ಸ್ಪೆಷಲಿಸ್ಟ್ಗಳನ್ನು ಏನೇನೋ ಮಾಡ್ಕೊಂಬಂದು ಏನು ಮಾಡಿದ್ರೂ ರೋಗಗಳು ಗುಣ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಕೆಲವೊಂದು ದೈವ ವ್ಯಾಪಾಶ್ರಯ ಅಂದರೆ ದೇವರ ಹೆಸರಿನಲ್ಲಿ ನಡೆಯಬಹುದಾದಂಥ ಪೂಜೆ ಪುನಸ್ಕಾರಗಳಿಂದ, ಹೋಮ ಹವನಗಳಿಂದ ರೋಗಗಳು ಮುಕ್ತಿಯನ್ನು ಹೊಂದತಕ್ಕಂಥದ್ದನ್ನು ನೋಡ್ಬೋದು. ಅದರೊಳಗೂ ಚರ್ಮ ವ್ಯಾಧಿಗಳನ್ನು ಕೆಲವೊಂದು ಬಾರಿ ಈ ಸರ್ಪಶಾಪಗಳಿಂದ ಆಗಿರುತ್ತೆ ಅಂತ. ಈಗ ಉದಾಹರಣೆಗೆ ತೊನ್ನು ರೋಗವನ್ನು ಸರ್ಪಶಾಪ ಅಂತ ಅಂದ್ಬಿಡ್ತಾರೆ. ಹೌದು, ಲ್ಯೂಕೋಡರ್ಮ ಅಂತ. ಎಷ್ಟೋ ಸಂದರ್ಭಗಳಲ್ಲಿ ಅದೇ ರೀತಿ ನಂಬ್ಕೊಂಡಿರ್ತಾರೆ. ತನ್ನ ಬಂತಂದರೆ ಸರ್ಪದೋಷ ಅಂದ್ಬಿಡ್ತಾರೆ. ಆದರೆ ಜನ ತಪ್ಪು ತಿಳಿಬಾರ್ದು. ಸರ್ಪಶಾಪ ಅನ್ನುವಂಥದ್ದು ಎಲ್ಲ ತೊನ್ನು ರೋಗಗಳು ಸರ್ಪಶಾಪ ಅಲ್ಲ. ಅಲ್ಲಿ ಮೆಲಾನಿನ್ ಪಿಗ್ಮೆಂಟೇಷನ್ನು ಕಡಿಮೆ ಆಗ್ತಾ ಹೋದರೆ, ಪಿಗ್ಮೆಂಟ್ಸು ಕಡಿಮೆ ಆದರೆ ಚರ್ಮದಲ್ಲಿ ಅದು ವೈಟ್ ಪ್ಯಾಚಸ್ಗಳಾಗ್ತದೆ. ಈ ಕೆಲವು ಸರ್ತಿ ತುಟಿನ ಮೇಲೆ ಅಥವಾ ಕಣ್ಣ ರೆಪ್ಪೆ ಹತ್ರ ಅಲ್ಲಲ್ಲೇ ವಿಟಿಲಿಗೋ ಅಂತ ಆಗುವಂಥದ್ದು ಇರುತ್ತೆ. ಅಷ್ಟೇ ಭಾಗದಲ್ಲಿ ಆಗ್ತಾ ಹೋದರೆ ಅದಕ್ಕೆ ರೋಗ ಬಂದಿದೆ. ಆ ರೋಗಕ್ಕೆ ಏನು ಚಿಕಿತ್ಸೆ ಮಾಡಬೇಕು ಅದನ್ನು ಮಾಡಲೇಬೇಕು. ಕೆಲವೊಂದು ಸಂದರ್ಭದಲ್ಲಿ ಏನಾಗಿರುತ್ತೆ, ಆ ಕಡೆ ತೊನ್ನು ರೋಗವೂ ಅಲ್ಲ, ಈ ಕಡೆ ಬೇರೆ ವೈಟ್ ಪ್ಯಾಚಸ್ಗಳು ಅಲ್ಲ, ಅಥವಾ ಒಂದು ಸಾರಿ ಇದು ಸಂಪೂರ್ಣವಾಗಿ ಇಲ್ಲಿಷ್ಟು ಭಾಗ ಕಾಣೋದು, ಕಡೆಗೆ ಅದು ಸಂಪೂರ್ಣವಾಗಿ ಮಾಯವಾಗೋದು, ಆಮೇಲೆ ಇನ್ನೆಲ್ಲೋ ಕಾಣೋದು, ಇದು ಒಂದು ಭಾಗ. ಆದರೆ ಇನ್ನೊಂದು ಕೆಲವೊಂದು ಸಂದರ್ಭದಲ್ಲಿ ಆ ಫ್ಯಾಮಿಲಿಗೆ ಮಾತ್ರ ಕಂಡಿರುತ್ತೆ. ಈ ಹೊರಗಡೆಯಿಂದ ಬಂದು ಆ ಫ್ಯಾಮಿಲಿಗೆ ಸೇರಿರ್ತಕ್ಕಂಥ ಸಂಬಂಧಿಕರುಗಳಿಗೆ ಬರೋದಿಲ್ಲ. ಇದು ಸರ್ಪದೋಷಗಳು ಇರಬಹುದಾದಂತಹ ಒಂದು ರೋಗ ಅಂತ. ಇದು ಹುಟ್ಟಿದ ಮೇಲೆ ಬರ್ತಕ್ಕಂಥದ್ದು ಒಂದು, ಹುಟ್ಟಿನಿಂದಲೇ ಶಾಪಗ್ರಸ್ತವಾಗಿ ಹುಟ್ಟತಕ್ಕಂಥದ್ದು, ರೋಗಗಳಾಗಿ ಬರ್ತಕ್ಕಂಥದ್ದು ಇನ್ನೊಂದು. ಈ ಕೆಲವೊಂದು ಪ್ರಾಚೀನ ವೈದ್ಯಕೀಯ ಶಾಸ್ತ್ರಗಳಲ್ಲಿ ಇದನ್ನು ನಂಬಿಕೊಂಡು ಬಂದದ್ದಿದೆ. ಈ ಡೌನ್ ಸಿಂಡ್ರೋಮ್ ಅಂತ ಮಕ್ಕಳು ಹುಟ್ಟುತ್ತಾವಲ್ಲ, ಅಥವಾ ಕೆಲವೊಂದು ಸಂದರ್ಭದಲ್ಲಿ ನಾವು ನೋಡ್ತೀವಿ ಸೆರೆಬ್ರಲ್ ಪಾಲ್ಸಿ ಆಗಿರ್ತಕ್ಕಂಥದ್ದು. ಹುಟ್ಟಿದ ಮಕ್ಕಳು ಆ ಕಡೆ ಯಾವುದೇ ಪ್ರಪಂಚ ಜ್ಞಾನವೂ ಅರ್ಥವಾಗದೆ, ಆ ಕಡೆ ಸಾಯೋ ಸ್ಥಿತಿನಲ್ಲೂ ಇಲ್ಲದೆ, ಬದುಕುವ ರೀತಿಯಲ್ಲೂ ಇಲ್ಲದೆ, ಆ ಮಕ್ಕಳನ್ನು ಸೇವೆ ಮಾಡೋದೇ ಈ ಜನ್ಮದ ಒಂದು ಮುಕ್ತಿ ಅನ್ನುವಂಥದ್ದು ತಂದೆ ತಾಯಿಗೆ ಬಂದೋಗ್ಬಿಟ್ಟಿರುತ್ತೆ. ಇಂತಹ ಸಂದರ್ಭದಲ್ಲಿ ಮಾತ್ರ ಆ ಮಗುವಿನ ಜಾತಕವನ್ನು ನೋಡಿದಾಗ ಹಿಂದಿನ ಜನ್ಮದಲ್ಲಿ ಆ ಆತ್ಮಕ್ಕೆ ಶಾಪಗ್ರಸ್ತವಾಗಿ ಹುಟ್ಟಬೇಕು ಅಂತ ಒಂದು ಮನುಷ್ಯ ಜನ್ಮ ಬರಬೇಕಷ್ಟೇ, ಮನುಷ್ಯನಾಗಿ ಹುಟ್ಟೋದು. ಯಾವುದೇ ರೀತಿಯಾದಂತಹ ಭೋಗಭಾಗ್ಯಗಳನ್ನು ಅನುಭವಿಸುವಾಗಿಲ್ಲ. ಹುಟ್ಟಿದ ತಪ್ಪಿಗೆ ಸಾಯಬೇಕಂತ ಅದೇ ರೀತಿಯಾಗಿ ಹುಟ್ಟು ಹೋಗ್ತಕ್ಕಂಥದ್ದು ಇದೆ. ಇದನ್ನು ಸೇವೆ ಮಾಡುವಂಥದ್ದಷ್ಟೇ ಅವರ ಕರ್ತವ್ಯ ಅಂತ ತಂದೆ ತಾಯಿಗಳು ಎಷ್ಟೋ ಜನ ಮಾಡ್ತಕ್ಕಂಥದ್ದು ಇದೆ. ಹೀಗೆ ಶಾಪ ನಿಜವಾಗ್ಲೂ ಶಾಪನ ಅಂತ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರೋಗಗ್ರಸ್ತ ಯೋಗ ಅಂತಿದೆ. ಅಂದರೆ ಲಗ್ನಾಧಿಪತಿ ಲಗ್ನದಲ್ಲಿ 6ರ ಅಥವಾ 8ರ ಅಧಿಪತಿಯ ಜೊತೆಯಲ್ಲಿ ಆತ ಇರಬೇಕು, ಅಥವಾ ದುರ್ಬಲ ಲಗ್ನಾಧಿಪತಿಯು ಕೇಂದ್ರದಲ್ಲೋ ಅಥವಾ ಕೋಣದಲ್ಲೋ ಇದ್ದರೆ ಇದು ರೋಗಗ್ರಸ್ತ
ಯೋಗ ಅಂತ. ಅವರು ಸಾಯೋ ತನಕ ರೋಗವೇ. ಅಂದ್ರೆ ಹಿಂದಿನ ಜನ್ಮದಲ್ಲಿ ಶಾಪಕ್ಕೆ ಒಳಗಾಗಿ ಈ ಜನ್ಮದಲ್ಲಿ ಆ ಶಾಪವನ್ನ ಅನುಭವಿಸ್ತಾ ಇರ್ತಾರೆ ಅಂತ. ಅವಕ್ಕೂ ಪರಿಹಾರಗಳು ಇರ್ತವೆ. ಖಂಡಿತವಾಗ್ಲೂ ಗುರುಜಿ. ಇನ್ನು ನಮ್ಮ ಕಾಲರ್ ರೆಡಿ ಇದ್ದಾರೆ. ಮಹಾದೇವಿ ಅವರು ಧಾರವಾಡದಿಂದ ಕರೆ ಮಾಡಿದ್ದಾರೆ. ಮಹಾದೇವಿ ಅವರೇ ಹೇಳಿ, ಏನ್ ಪ್ರಶ್ನೆ ಕೇಳಬೇಕು? ಹಲೋ, ನಾವು 10ನೇ ತಿಂಗಳ 10ನೇ ತಾರೀಕು 1984 ಹುಟ್ಟಿದ್ದು. 12 ಗಂಟೆ 45 ನಿಮಿಷಕ್ಕೆ. ಆದ್ರೆ ಇನ್ನೂ ಮ್ಯಾರೇಜ್ ಆಗ್ಲಿಲ್ಲ. ಅದಕ್ಕೆ ಏನ್ ಕಾರಣ ಅಂತ ಕೇಳ್ತಾ ಇದೆ. ನೀವು ಯಾವ್ದಾದ್ರು ಜಾತಕವನ್ನು ತೋರಿಸಿದ್ರಮ್ಮ ನೀವು ಯಾರ ಹತ್ರ? ಜ್ಯೋತಿಷಿಗಳ ಹತ್ರ? ಬಾಳ ಕಡೆ ತೋರಿಸಿದೇನ್ರಿ ಸರ್. ಯಾವ್ದು ರಾಶಿ ನಿಮ್ದು? ನಮ್ದು ಮೀನ್ ರಾಶಿ ಮತ್ತೆ ರೇವತಿ ನಕ್ಷತ್ರ ಬರುತ್ತೆ, 4 ಚರಣ. ಗೋಚಾರದ ಫಲದ ಪ್ರಕಾರ ನಿಮಗೆ ಗುರುಬಲ ಇದೆ ಇವಾಗ. ಆದರೆ ನಿಮ್ಮ ಜಾತಕದಲ್ಲಿ ಕುಂಡಲಿಯಲ್ಲಿ ಏನಾದರೂ ದೋಷಗಳು ಇತ್ತು ಅಂತಂದ್ರೆ ಅದು ತಡವಾಗಿರ್ಬೋದು. ಅಥವಾ ಕುಜ ಒಂದ್ ಕ್ವಶನ್ ಕೇಳ್ಬೇಕಿತ್ತು. ಆ ಸಪ್ತಮ ಸ್ಥಾನ ಅಂತಲ್ಲ, ಅಲ್ಲಿ ಯಾವುದೇ ಗ್ರಹ ಇಲ್ಲ ಅಂದ್ರೆ ಏನಾದ್ರೂ ದೋಷ ಬರುತ್ತಾ ಹೆಂಗೆ ಅಂತ? ಹೌದು, ಸರ್ಪದೋಷಗಳಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಈಗ ಸಂತಾನ ಜೊತೆಯಲ್ಲಿ ವ್ಯಾಧಿ ಅಥವಾ ಈ ಐಶ್ವರ್ಯ, ಇವು ಮೂರೂ ಸಹ ನಾಗ ಅದನ್ನು ನಿಗ್ರಹ ಶಕ್ತಿನೂ ಅವನದ್ದೇ ಅಥವಾ ಅನುಗ್ರಹ ಶಕ್ತಿಯೂ ಅವನದ್ದೇ ಅಂತೇಳಿ ಧರ್ಮಶಾಸ್ತ್ರ ಒಪ್ಪತ್ತೆ. ಹಾಗಾಗಿ ಒಂದು ವೇಳೆ ರಾಹು ವ್ಯಯಸ್ಥಾನದಲ್ಲಿದ್ದರೆ, ಲಗ್ನದಲ್ಲಿದ್ದರೆ, ಪಂಚಮದಲ್ಲಿದ್ದರೆ ಈ ಥರನಾದಂಥ ದೋಷಗಳು ಅಂತ ಬರುತ್ತೆ. ನಿಮಗೆ ವ್ಯಯಸ್ಥಾನದಲ್ಲಿ ಇತ್ತು ಅಂತ ಆದರೆ ಇದು ಸರ್ಪದೋಷ. ಅದಕ್ಕೆ ಬೇಕಾದಷ್ಟು ನಾಗನ ದೋಷಗಳ ನಿವಾರಣೆಗೋಸ್ಕರವಾಗಿ ಆಶ್ಲೇಷ ಬಲಿನಾಗಲಿ ಸರ್ಪ ಸಂಸ್ಕಾರಗಳನ್ನಾಗಿ ಮಾಡಿ ಅದನ್ನು ನಿವಾರಣೆ ಮಾಡ್ಕೊಳ್ಬೋದು. ಪೂಜೆಗಳಿಂದ ಕೂಡ ನಮ್ಮ ದೋಷಗಳನ್ನು ನಿವಾರಿಸ್ಕೊಳ್ಬಹುದು. ಹೌದು, ಆದರೆ ಪೂಜೆಗಳು ಅಂದ ತಕ್ಷಣ ಈಗ ಋತ್ವಿಜರು ಬಂದು ಪೂಜೆ ಮಾಡಿ ಹೋಗ್ಬಿಟ್ರು ನಾವು ದುಡ್ಡು ಕೊಟ್ಬಿಟ್ರೆ ಆಗೋಗುತ್ತೆ ಅಂತಲ್ಲ, ಇವರ ಇನ್ವಾಲ್ವ್ಮೆಂಟೇ ಮುಖ್ಯ. ಹಾಗೆ ಗುರುಜಿ, ಮದುವೆಗೂ ಕೂಡ ಈ ಶಾಪ ದೋಷಗಳು ಕಾರಣ ಆಗುತ್ತೆ. ಅಂದರೆ ಮದುವೆ ವಿಳಂಬ ಆಗೋದಕ್ಕೆ ಈಗ ಅವ್ರು ಹೇಳಿದ್ರು ಗುರುಬಲ ಇದ್ದು ಕೂಡ ಮದುವೆ ಆಗ್ತಾ ಇರಲ್ಲ, ತುಂಬ ವಿಳಂಬ ಆಗ್ತಾ ಇರುತ್ತೆ. ಇದಕ್ಕೆಲ್ಲ ಏನು ಕಾರಣ ಇರಬಹುದು? ಹೌದು, ಈಗ ನೋಡಿ, ಹಿಂದಿನ ಜನ್ಮದ ಫಲ ಅದೆಲ್ಲ ಈ ಜನ್ಮದಲ್ಲೇ ಶಾಪ ಹಾಕಿರೋವಂಥದ್ದು ಅಂತಲ್ಲ. ಪಿತೃಶಾಪ ಆಗಿರ್ಬೋದು, ಪ್ರೇತಶಾಪವಾಗಿರ್ಬೋದು, ಬ್ರಹ್ಮಶಾಪವಾಗಿರ್ಬೋದು, ದೈವಶಾಪ, ಹೀಗೆಲ್ಲ ಇದೆ. ಅದಕ್ಕೂ ಸಮೇತ ಸಪ್ತಮಾಧಿಪತಿ ನೀಚನಾಗಿದ್ದರೆ ಅಥವಾ ವ್ಯಯಸ್ಥಾನದಲ್ಲಿದ್ದರೆ ಅಥವಾ ಪಾಪಗ್ರಹಗಳ ಜೊತೆನಲ್ಲಿದ್ದರೆ ಈ ಥರದ್ದೆಲ್ಲ ಇದೆ ಅಂತ. ಓಕೆ ಗುರುಜಿ, ಈಗ ನಮ್ಮ ಇನ್ನೊಬ್ಬರು ಕಾಲರ್ ರೆಡಿ ಇದ್ದಾರೆ. ಶಿವಶಂಕರ್ ಶಾಸ್ತ್ರಿ ಅವರು ಹೊಸಕೋಟೆಯಿಂದ ಕರೆ ಮಾಡಿದ್ದಾರೆ. ಕೇಳಿ, ನಿಮ್ಮ ಪ್ರಶ್ನೆ ಏನು? ಶಿವಶಂಕರ್ ಶಾಸ್ತ್ರಿ ಅವರೇ, ನಿಮಗೆ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ನಿಮ್ಮ ಸಮಸ್ಯೆ ಏನು ಗುರುಜಿ ಹತ್ರ ಹೇಳ್ಕೊಳ್ಳಿ. ಹಲೋ, ನಮಸ್ತೆ ಸ್ವಾಮಿ. ಹೇಳಿ. ನಮ್ಗೆ ಸ್ವಲ್ಪ ಒಂದು 5-6 ವರ್ಷದಿಂದ ಈ ಎಡಭುಜದಲ್ಲಿ ನೋವು ಕಾಣ್ತಾ ಇದೆ. ಇದಕ್ಕೆ ನಾವು ಆಸ್ಪತ್ರೆಯಲ್ಲಿ ಎಲ್ಲಾ ಕಡೆ ತೋರಿಸಿದೀವಿ. ನಾವೆಲ್ಲಿ ತೋರಿಸಿದ್ರು ಏನು ಮೇಲಾಗಿಲ್ಲ. ಇದ್ರ ಬಗ್ಗೆ ತುಂಬಾ ಅನುಮಾನ ಬಂದ್ಬಿಟ್ಟಿದೆ. ಈಗ ನಿಮ್ಗೆ ನೋವಿದೆಯಲ್ಲ, ಅದು ಎಲ್ಲಿ ಜಾಯಿಂಟ್ಸ್ ಅಲ್ಲಿ ಇದೆಯಾ, ಶೋಲ್ಡರ್ ಜಾಯಿಂಟ್ ಅಲ್ಲಿ ಇದೆಯಾ ಅಥವಾ? ಇಲ್ಲ ಸ್ವಾಮಿ, ಎಡಭುಜದಲ್ಲಿ ಎಡಭುಜದಿಂದ ಮುಂದ್ಗಡೆಯಿಂದ ಹಿಂದ್ಗಡೆ ತನಕ ಬಂದಿದೆ. ಕೆಲವೊಂದು ಸಂದರ್ಭದಲ್ಲಿ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಆಗಿರುತ್ತೆ, ಅಥವಾ ಸರ್ವೈಕಲ್ ನರ್ವನ್ನ ಒತ್ತುತ್ತಿರುತ್ತಲ್ಲ ಕುತ್ತಿಗೆ ಹತ್ರ, ಅಲ್ಲೇನಾದರೂ ಪ್ರಾಬ್ಲಮ್ ಇದ್ದರೆ ಆ ಥರದ ಸಾಧ್ಯತೆಗಳಿದೆ. ನೀವೊಂದು ಎಕ್ಸ್ರೇ ಮಾಡಬೇಕು. ಇಲ್ಲ ಅಂತಂದರೆ ನಿಮ್ಮ ಮನೆ ಹತ್ರ ನಿಮ್ಗೊಂದು ಔಷಧಿ ಹೇಳ್ಕೊಡ್ತೀನಿ, ನೀವು ಮಾಡಿ. ನೀವು ಏನಾದರೂ ದೋಷಗಳಿಂದ ಆಗಿರ್ಬೋದು ಅಂತ ನಿಮ್ಮ ಪ್ರಶ್ನೆನೇ ಏನು? ಬಂದ್ಬಿಟ್ಟಿದೆ ನಮಗೆ, ಅಥವಾ ಯಾರಾದರೂ ಏನಾದರೂ ಮಾಡಿಸಿದಾರಾ? ಇಲ್ಲ ನೋಡಿ, ಕೆಲವೊಂದು ಈ ಥರದ ಸಮಸ್ಯೆಗಳನ್ನೆಲ್ಲ ಯಾರೋ ಮಾಡಿಸಿದ್ದಾರೆ, ನಮಗೇನೋ ಕಾಯಿಲೆ ಬಂದಿದೆ ಅನ್ನೋದಕ್ಕೆ ಸಾಧ್ಯತೆಗಳಿರೋದಿಲ್ಲ. ಎಲ್ಲಿ ಈ ವಿಜ್ಞಾನಕ್ಕೆ ಪ್ರಶ್ನಾರ್ಥಕವಾಗಿ ನಿಲ್ಲುತ್ತೋ ಅವಾಗ ಮಾತ್ರ ನಾವು ಅದನ್ನು ಯೋಚನೆ ಮಾಡಬೇಕು. ಪ್ರತಿಯೊಂದನ್ನು ಸಹ ಈ ಮಾಟ ಮಂತ್ರಗಳಲ್ಲೇ ನನಗೆ ರೋಗ ಬಂದಿದೆ ಅಂತ ಅಂದ್ಕೊಳ್ಬಾರ್ದು. ಇದಕ್ಕೆ ನಿಮಗೆ ನಿಮ್ಮ ಮನೆಯ ಸುತ್ತಮುತ್ತಲು ಏನಾದರೂ ಕಳ್ಳಂಗಡಲೆ ಅಂತ ಒಂದು ಗಿಡ ಸಿಗುತ್ತೆ. ಆ ಗಿಡ ಸಿಕ್ತು ಅಂತಂದರೆ ಎಳ್ಳೆಣ್ಣೆ ಜೊತೆಯಲ್ಲಿ ಗುದ್ದುಬಿಟ್ಟು ಎಳ್ಳೆಣ್ಣೆ ಜೊತೆಯಲ್ಲಿ ಕುದಿಸ್ಬೇಕು. ಅದನ್ನು ಕುದಿಸಿ ಈ ಕುತ್ತಿಗೆ ಭಾಗದಿಂದ ಈ ಶೋಲ್ಡರ್ ಎಲ್ಲಿ ಪೇನ್ ಇದೆ ಅಲ್ಲಿ ನೀವು ಅಪ್ಲೈ ಮಾಡ್ಕೊಳ್ಳಿ. ತಿಕ್ಕಬಾರ್ದು ಕುತ್ತಿಗೆ ಹತ್ರ, ಯಾಕೆಂತಂದರೆ ಏನಾದರೂ ಸರ್ವೈಕಲ್ ಪ್ರಾಬ್ಲಮ್ ಇತ್ತು ಅಂತಂದರೆ ಜಾಸ್ತಿ ಆಗಿಬಿಡುತ್ತೆ. ತಿಕ್ಕಬಾರ್ದು. ಚೆನ್ನಾಗಿ ಲೈಟಾಗಿ ಮಸಾಜನ್ನು ಮಾಡಿಕೊಂಡು ಸ್ವಲ್ಪ ನೀರನ್ನು, ಬಿಸಿ ನೀರನ್ನು ಸ್ಪ್ರೇ ಥರ ಮಾಡಿ ಎತ್ತರದಿಂದ ಬಿಡ್ತಾ ಬಂದರೆ ಸುಮಾರಷ್ಟು ಕಡಿಮೆ ಆಗುತ್ತೆ. ಜೊತೆಯಲ್ಲಿ ಈ ಲಕ್ಕಿ ಗಿಡದ ಬೇರು ಅಥವಾ ಕಳ್ಳಂಗಡಲೆ ಬೇರನ್ನು ಕುದಿಸ್ಬಿಟ್ಟು 1 ಚಮಚ ಜೀರಿಗೆ ಹಾಕಿ ಸ್ವಲ್ಪ ಪ್ರಮಾಣದ ಬೇರನ್ನು ತಗೊಂಡು ಒಂದು ಹೊತ್ತಿನ ಔಷಧದ ಪ್ರಮಾಣ ಹೇಳ್ತೀನಿ, 2 ಲೋಟ ನೀರನ್ನು ಹಾಕಿ ಕುದಿಸಿ 1 ಲೋಟಕ್ಕೆ ಇಳಿಸ್ಬೇಕು. ಅದನ್ನು 3 ಸರ್ತಿ ಅದೇ ಥರ ಮಾಡ್ಕೊಂಡು ಕುಡಿತಾ ಬನ್ನಿ. 1 ತಿಂಗಳು ಮಾಡಿ.
ಯಾವ ಔಷಧ ಬೇಡ, ಕಡಿಮೆ ಆಗುತ್ತೆ. ಎಷ್ಟೋ ಜನ ಗುರುಜಿ ಹಾಗೆ ಅನ್ಕೊಂಡಿರ್ತಾರೆ, ಏನಾದರೂ ಒಂದು ಮನೇಲಿ ಸಮಸ್ಯೆ ಆಗಲಿ, ಅವ್ರ ಮನೇಲಿ ಏನೇ ಆದರೂ ಕೂಡ ಯಾರೋ ನಮಗೆ ಮಾಟ ಮಂತ್ರ ಮಾಡಿಸ್ಬಿಟ್ಟಿದಾರಂತೆ. ಈಗ ನಾವು ಹೇಳೋರು ಕೂಡ ಅದೇ ರೀತಿ ನಂಬಿಸ್ಬಿಡ್ತಾರೆ, ನಿಮ್ಗೆ ಈ ರೀತಿ ಪೂಜೆ ಮಾಡಿದ್ರೆ ಸರಿಯಾಗುತ್ತೆ, ನಿಮ್ಮ ಮೇಲೆ ಯಾರೋ ಮಾಟ ವಾಮಾಚಾರ ಪ್ರಯೋಗ ಮಾಡಿದ್ದಾರೆ ಅಂತ. ಇದು ಎಷ್ಟೋ ಸಂದರ್ಭಗಳಲ್ಲಿ ನಾವು ಡಾಕ್ಟರ್ ಹತ್ರ ಹೋಗಲ್ಲ ಕಾಯಿಲೆ ವಾಸಿ ಮಾಡೋದಕ್ಕೆ, ಈ ರೀತಿ ಪೂಜೆ ಪುರಸ್ಕಾರಗಳಲ್ಲಿ ಅಂದರೆ ಮೂಢನಂಬಿಕೆಗಳನ್ನೇ ನಂಬ್ಕೊಂಡು ಬಂದ್ಬಿಟ್ಟಿರ್ತಾರೆ. ಈ ಅಂಶವನ್ನು ಶಂಕರಾಚಾರ್ಯರು ಮಾತ್ರ ಬಹಳ ಸ್ಪಷ್ಟವಾಗಿ ಶಂಕರ ಸಿದ್ಧಾಂತದಲ್ಲಿ ಹೇಳಿದ್ದಾರೆ. ಏನಂತಂದರೆ ಜ್ಯೋತಿಷ್ಯ ವಾಸ್ತುವನ್ನು ಜನರ ಮುಗ್ಧತೆಯನ್ನು ಬಳಸ್ಕೊಂಡು ಅವರಿಗೆ ವಂಚನೆ ಮಾಡ್ತಾ ಇದ್ರೆ ಬ್ರಾಹ್ಮಣ್ಯವೇ ಹೊರಟು ಹೋಗುತ್ತೆ. ಅದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತದೆ ಅಂತ ಪ್ರತಿಯೊಬ್ಬರು ಜ್ಯೋತಿಷಿಗಳು ಅರ್ಥ ಮಾಡ್ಕೊಳ್ಬೇಕು. ಈ ರೀತಿ ಮುಗ್ಧತೆಯನ್ನೇ ತಗೊಂಡು ಪೂಜೆ ಪುನಸ್ಕಾರಗಳ ಹೆಸರಿನಲ್ಲಿ ದುಡ್ಡು ಮಾಡಬಾರ್ದು. ಅವ್ರಿಗೆ ನಿಜವಾದಂಥ ಚಿಕಿತ್ಸೆಯೋ ಮತ್ತೊಂದು ಇನ್ನೊಂದು ಸರಿಯಾದ ಮಾರ್ಗದರ್ಶನ ಮಾಡಬೇಕು. ಓಕೆ ಗುರುಜಿ, ವೀಕ್ಷಕರೇ, ಸಂತೋಷ ಸೂತ್ರ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ.